ನಮಸ್ಕಾರ. ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಅಂತ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. 20 ಡೇಸ್ ನಾನು ಈ ವಾಕರ್ನ ಯೂಸ್ ಮಾಡಿದ್ದೀನಿ. ಎಷ್ಟು ಕಷ್ಟ ಅಂದರೆ ಈ ವಾಕರ್ನ ಯೂಸ್ ಮಾಡೋದು ಏನೂ ಮಾಡೋಕ್ಕಾಗಲ್ಲ. ಒಂದು ನೀರು ಕೊಡಬೇಕು ಅಂದ್ರೂ ಯಾರನ್ನಾರು ಕೇಳಬೇಕು, ಒಂದು ಡೋರ್ ತೆಗಿಬೇಕು ಅಂದರೆ ಒಂದು 10 ನಿಮಿಷ ಬೇಕು ನನಗೆ. ನಾನು ಕೂತಿರೋ ಜಾಗದಿಂದ ಡೋರ್ ಓಪನ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಥ್ಯಾಂಕ್ಸ್ ಹೇಳಿ ಸೈಡ್ಗೆ ಇಕ್ಕೋಣ. ಈ ನೀ ಬ್ರೇಸ್ ಇದೆಯಲ್ಲ, ನೀ ಬ್ರೇಸ್ ಹಾಕೊಂಡು ನಿಜವಾಗ್ಲೂ ಒಂಚೂರು ನಿದ್ದೆ ಮಾಡೋಕ್ಕಂತೂ ತುಂಬ ಕಷ್ಟ. ಯಾರ್ಯಾರು ACL ಸರ್ಜರಿ ಇಲ್ಲ ನೀ ಸರ್ಜರಿ ಮಾಡಿಸ್ಕೊಂಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಈ ಪೇನ್ ಏನು ಅಂತ. ನಿಜ ಒಂಚೂರು ನಿದ್ದೆನೇ ಬರೋಲ್ಲ. ಬಟ್ ಈಗಲೂ ಕೂಡ ನಾನು ಮಲ್ಕೊಬೇಕಾರೆ ಇಲ್ಲ ಒಂಚೂರು ವಾಕ್ ಮಾಡ್ಬೇಕಾರೆ ನೀ ಬ್ರೇಸ್ನ ಯೂಸ್ ಮಾಡ್ತೀನಿ. ಇವೇ ನೋಡಿ, ಆಫ್ಟರ್ 22 ಡೇಸ್ ಆದಮೇಲೆ ಈ ಲೆವೆಲಲ್ಲಿ ನಡೀತಾ ಇದ್ದೀನಿ. ಫಿಸಿಯೋಥೆರಪಿ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆದಮೇಲೆ ಸಿಗ್ತೀನಿ ನಾನು. ನೀನು ಎಲ್ಲಿಗೆ ಬರ್ತೀಯಾ? ಫಸ್ಟ್ ಟೈಮ್ ವಾಕರ್ ಇಲ್ಲದೆ ಫಿಸಿಯೋಥೆರಪಿ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಗಾಡಿ ತೊಗೊಂಡು ಹೋಗೋಣ ಅಂತ ಇದ್ದೆ, ಮನೇಲಿರೋರು ಯಾಕೋ ಬೇಡ ಅಂತ ಬೈದರು. ಅದಕ್ಕೋಸ್ಕರ ಅವರು ಬರ್ತಾರೆ, ಅವ್ರ ಜೊತೆ ಹೋಗೋಣ. ದಿನ ಆಟೋದಲ್ಲೇ ಓಡಾಡ್ತಾ ಇದ್ವಿ. ಇಲ್ಲ ಅಂದರೂ 100-150 ರೂಪಾಯಿ ಖರ್ಚಾಗ್ತಾಯಿತ್ತು. ಇವತ್ತು ನಾನೇ ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಅಂದೆ, ಬಟ್ ನಮ್ಮ ವೈಫ್ ಅವ್ರು ಬೈದರು, ಮಕ್ಕದ್ದು ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ಕೊತೀಯ ಅಂತ. ಒಂದು ರೀಚ್ ಆಗಿದ್ದೀನಿ. ಫಿಸಿಯೋಥೆರಪಿ ಮುಗಿದ್ಮೇಲೆ ಸಿಗ್ತೀನಿ ನಾನು. ಫಿಸಿಯೋಥೆರಪಿ ಆದಮೇಲೆ ಸ್ವಲ್ಪ ಹೊತ್ತು ಐಸ್ ಪ್ಯಾಕ್ ತಗೋತೀನಿ, ಯಾಕಂದರೆ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ ಒಳಗಡೆ. ಅದಕ್ಕೆ ನಾನು ಏನಕ್ಕೆ ACL ಸರ್ಜರಿ ಮಾಡಿಸ್ದೆ ಅಂದರೆ, ಸುಮಾರು ಒಂದು 3 ವರ್ಷದಿಂದ ನನಗೆ ಜಿಮ್ಮಲ್ಲಿ ಹೋಗ್ಬೇಕಾದ್ರೆ ಪೇನ್ ಸ್ಟಾರ್ಟ್ ಆಯಿತು ನೀಯಲ್ಲಿ. ನಾನು ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ, MRI ಸ್ಕ್ಯಾನ್ ತೆಗೆಸಿದೆ. ಆವಾಗಲೇ ಅವರು ನನಗೆ ಸಜೆಸ್ಟ್ ಮಾಡಿದರು ACL ಸರ್ಜರಿ ಮಾಡಿಸಿ ಅಂತ. ಬಟ್ ಮನೆಯಲ್ಲಿ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಬೇಡ, ಸುಮ್ಮನೆ ಯಾಕೆ ಮಾಡ್ಸೋಕೆ ಹೋಗ್ತೀಯಾ, ಏನೋ ನೋವಿಲ್ವಲ್ಲ. ಅದೇನಾಯಿತು, ನನಗೆ ಒಂದು 10 ಡೇಸ್ ಪೇನ್ ಬಂತು. ಅದಾದಮೇಲೆ ಸುಮ್ಮನೆ ಆದೆ. ಹಂಗೆ ಕೇರ್ಲೆಸ್ ಮಾಡ್ಕೊಂಡು ಒಂದು 3 ಇಯರ್ಸ್ ನಾನು ಸುಮ್ಮನೆ ಇದ್ದೆ. ಹಿಂಗೆ ಕೇರ್ಲೆಸ್ ಮಾಡ್ತಾ ಸುಮ್ಮನೆ ಹೆಂಗೋ ಇದ್ದೆ ನನ್ನ ಪಾಡಿಗೆ ನಾನು. ಲಾಸ್ಟ್ 1 ಮಂತ್ ಏನಾಯಿತು, ಒಂಚೂರು ಪಾರ್ಕ್ ಹೋಗಿ ವಾಕ್ ಮಾಡೋದಾಗಲಿ, ರನ್ನಿಂಗ್ 1 ಕಿಲೋಮೀಟ್ರ್ ಮಿನಿಮಮ್ 1 ಕಿಲೋಮೀಟ್ರ್ ವಾಕ್ ಮಾಡ್ತಾ ಇದ್ರೆ ನನಗೆ ಪೇನ್ ಸ್ಟಾರ್ಟ್ ಆಗ್ತಾಯಿತ್ತು ನೀಯಲ್ಲಿ. ಯಾಕೋ ಆಗಲ್ಲ ಇದು. 3 ಇಯರ್ಸ್ ಬ್ಯಾಕಲ್ಲಿ ಹಿಂಗೆ ಹೇಳಿದಾರಲ್ಲ, ಯಾವ ಹೋಗಿ ಒಂದ್ಸತಿ ಕನ್ಸಲ್ಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ ಡಾಕ್ಟರ್ ಹತ್ರ. ಅವ್ರು ನನಗೆ ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಫಸ್ಟ್ ಹೋಗಿ MRI ತೆಗೆಸ್ಕೊಂಬಂದೆ. ಅದೇನಾಗಿದೆ, ನನಗೆ ಈ ಬೋನ್ ಒಂದಕ್ಕೊಂದು ಟಚ್ ಆಗಿ ಇಲ್ಲಿ ಬೋನಲ್ಲಿ ಒಂದು ಲೇಯರ್ ಇರುತ್ತಲ್ಲ, ಆ ಲೇಯರ್ ಕೂಡ ಸವಿತಾ ಹೋಗ್ತಿತ್ತು. ಈ ನಾನು ಮಾಡಿದ ಕೇರ್ಲೆಸ್ಸು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಕಾರ್ಟಿಲೇಜ್ ಏನಾದ್ರು ಡ್ಯಾಮೇಜ್ ಆಗಿದ್ದರೆ, ಕಾರ್ಟಿಲೇಜ್ ಅಲ್ಲ ACL ಏನೋ ಟೇರ್ ಆಗಿದ್ರೆ ದಯವಿಟ್ಟು ಹೋಗಿ MRI ತೆಗೆಸಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕರೆಕ್ಟ್ ಅವ್ರು ಏನು ಹೇಳ್ತಾರೆ ಅದೇ ಟೈಮಲ್ಲಿ ಸರ್ಜರಿ ಮಾಡಿಸಿ. ನಾನು ಮಾಡಿದ ಕೇರ್ಲೆಸ್ಗೆ 2 ಸರ್ಜರಿ ಮಾಡಿಸಿದ್ದೀನಿ. ಒಂದು ACL ಟೇರ್ನ ರೀಕನ್ಸ್ಟ್ರಕ್ಟ್ ಮಾಡಿಸ್ದೆ. ಅದಾದಮೇಲೆ ಬೋನ್ ಮ್ಯಾರೋ ತೊಗೊಂಡು ಮತ್ತೆ ಇನ್ನೊಂದು ಕಡೆ ಆಪ್ರೇಷನ್ ಮಾಡಿ 2 ಆಪ್ರೇಷನ್ ನಾನು ಮಾಡಿಸ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಇಮಿಡಿಯೇಟಾಗಿ ಮಾಡಿಸಿ. ನಾನೀಗ ಯಾಕೆ ಸರ್ಜರಿ ಮಾಡಿಸ್ದೆ ಅಂತ ಹೇಳಿದೆ ನನ್ನ ಬಗ್ಗೆ. ಸರ್ಜರಿ ಮಾಡಿಸಿದ್ಮೇಲೆ ನೀವೇನು ಮಾಡಬೇಕು, ನಾನು ಏನು ಮಾಡಿದೆ. 22 ಡೇಸಲ್ಲಿ ವಿತೌಟ್ ವಾಕರ್ ನಾನು ವಾಕ್ ಮಾಡ್ತಾಯಿದ್ದೀನಿ. ಬಟ್ ಲಿಟಲ್ ಪೇನ್ ಆಗುತ್ತೆ, ಅದು ನಾರ್ಮಲ್, ಏನು ಮಾಡೋಕ್ಕಾಗಲ್ಲ. ಡೇ ಒನ್ನಿಂದನೇ ಫಿಸಿಯೋಥೆರಪಿ ಮಾಡಲೇಬೇಕು. ಡೇ 1 ನೀವು ಮಾಡಲಿಲ್ಲ ಅಂತ ಮ್ಯಾಕ್ಸಿಮಮ್ ನಾನೀಗ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೆ. ಅಲ್ಲಿರೋ ಒಂದು ನನ್ನ ಫಾಲೋವರ್ಸ್ ಯಾರು ಫ್ರೆಂಡ್ಸ್ಗಳೆಲ್ಲ ಒಂದು 10-15 ಜನ ಮೆಸೇಜ್ ಹಾಕಿದರು, ಹೇಗಾಯಿತು ಸರ್ಜರಿ, ನಾನು ಮಾಡಿಸ್ದೆ. ಈ ಥರ 30 ಡೇಸ್ ನಾನು ಸರ್ಜರಿ ಮಾಡಿಸ್ಕೊಂಡು ಏನೂ ವರ್ಕೌಟ್ ಮಾಡದೇ ಇರೋದಕ್ಕೆ, ಫಿಸಿಯೋಥೆರಪಿ ಮಾಡಿಸ್ತಾ ಇರೋದಕ್ಕೆ ಕಾಲು ಸ್ಟಿಫ್ ಆಗಿ ಅದು ಬೆಂಡ್ ಆಗ್ತಾ ಇಲ್ಲ ಅವರಿಗೆ. ಸ್ಟಿಲ್ ಅವರಿಗೆ ಒಂದು 5 ಡಿಗ್ರಿ ಲ್ಯಾಗ್ ಆಗ್ತಿದೆ. ಅದೇನಾಗುತ್ತೆ, ನೀಯಲ್ಲಿ ಹಿಂಗೆ ಇಟ್ಕೊಳ್ಳೋಂಗಾಗುತ್ತೆ. ನೀವೇನಾದರೂ ಸರ್ಜರಿ ಮಾಡಿಸಿದ್ರೆ ಅಂದರೆ ನಾಳೆಯಿಂದನೇ ದಯವಿಟ್ಟು ಸ್ವಲ್ಪ ಲೈಟಾಗಿ ಫಿಸಿಯೋಥೆರಪಿ ನೀವೇ ಮಾಡಿ. ಯೂಟ್ಯೂಬಲ್ಲಿ ಸಿಗುತ್ತೆ, ಒಂದು 3-4 ಎಕ್ಸಸೈಸು ಬೆಳಗ್ಗೆ ಸಂಜೆ ಮಾಡಲೇಬೇಕು. ಮಾಡದೆ ನೀವೇನಾದರೂ 30 ಡೇಸ್ ಇಲ್ಲ 20 ಡೇಸ್ ಮೇಲೆ ನೀವು ಹಿಂಗೆ ಇಟ್ಕೊಂಡಿದ್ರೆ ಸ್ಟಿಫ್ನೆಸ್ ಆಗುತ್ತೆ, ನಿಜವಾಗ್ಲೂ ತುಂಬ ತೊಂದರೆ ಆಗುತ್ತೆ. ನಾನು ಡೇ 1ಇಂದನೇ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬೆಂಡಿಂಗ್ ನಾನೇ ಮಾಡ್ತಿದ್ದೆ, ಕಷ್ಟಪಟ್ಟು ಬೆಂಡ್ ಮಾಡ್ತಿದ್ದೆ. ತುಂಬ ಪೇನ್ ಆಗ್ತಿತ್ತು. ಆ ವಿಡಿಯೋ ನೀವು ನೋಡಿರ್ತೀರ ಅನಿಸುತ್ತೆ. ಆ ಥರ ಬೆಂಡಿಂಗ್ ಮಾಡ್ತಾಯಿದ್ದೆ. ಡೈಲಿ ಎಕ್ಸಸೈಸ್, ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಎಕ್ಸಸೈಸ್ ಮಾಡ್ತಿದ್ದೆ. 2 ಅವರ್ಗೆ ಕಾಲನ್ನ ಬೆಂಡಿಂಗ್ ಮಾಡ್ತಾನೆ ಇರ್ತಿದ್ದೆ. ಅವಾಗೇನಾಯಿತು, ನನ್ನ ಕಾಲು ಒಂದು ಸ್ವಲ್ಪ ಫ್ರೀ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಸ್ಟಿಚಸ್ ರಿಮೂವ್ ಮಾಡಿದ್ಮೇಲೆ ಫಿಸಿಯೋಥೆರಪಿ ಜಾಯ್ನ್ ಆದೆ. ಡಾಕ್ಟರ್ ಕೂಡ ಹೇಳಿದ್ರು ಫಿಸಿಯೋಥೆರಪಿ ಜಾಯ್ನ್ ಆಗಿ ಅಂತ. ಫಿಸಿಯೋಥೆರಪಿ ಜಾಯ್ನ್ ಆದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲಿ ACL ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಿಸ್ದೆ, ಎಲ್ಲಿ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೀನಿ. ಮುಂದಿನ ಸ್ಟೇಜಸ್ಸಲ್ಲಿ ನಾನು ಹೇಗೆ ನನ್ನ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೂಡ ನಾನು ಡೈಲಿ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ನೋಡ್ತಾ ಹೋಗಿ. ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ACL ಸರ್ಜರಿ ಮಾಡಿಸಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರಲ್ಲ ಒಬ್ಬೊಬ್ಬರು ಡಾಕ್ಟ್ರು ನಿಜವಾಗ್ಲೂ ಏನೂ ಹೇಳೇ ಇರಲ್ಲ. ನಾನು ಫಿಸಿಯೋಥೆರಪಿ ಮಾಡಿಸ್ತಿದ್ದೀನಿ, ಅಲ್ಲೂ ಕೂಡ ಒಬ್ಬರು ಪೇಷಂಟ್ ಸಿಕ್ಕಿದಾರಂತೆ ಅವ್ರಿಗೆ. ಅವರು ಕೂಡ ಹಾಗೆ ಹೇಳಿದ್ದಾರೆ, ಡಾಕ್ಟರ್ ಏನೂ ಹೇಳೇ ಇಲ್ಲ, ಸರ್ಜರಿ ಮಾಡಿದ್ದಾರೆ, ಏನು ಮಾಡಬೇಡಿ, ನೀ ಬ್ರೇಸ್ ಹಾಕ್ಕೊಂಡು ಆರಾಮಾಗಿರಿ ಅಂತ.
ಅವ್ರು ಆರಾಮಾಗಿ 20 ಡೇಸ್ ಹಂಗೆ ಇದ್ದಾರೆ. ಆ ನೀ ಬ್ರೇಸ್ ಓಪನ್ ಮಾಡಿ ಒಂದು 5 ಡಿಗ್ರಿ ಕೂಡ ಬೆಂಡ್ ಮಾಡಿದ್ರೆ ಅವರಿಗೆ ತುಂಬ ಪೇನ್ ಬರ್ತಾ ಇದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಡೈಲಿ ಕೂಡ ಅಪ್ಡೇಟ್ ಮಾಡ್ತೀನಿ. ನಾನು ACL ರಿಕನ್ಸ್ಟ್ರಕ್ಷನ್ ಆದಮೇಲೆ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಕೂಡ ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಬಾಯ್ಸ್.